ಮಾಡಿಕೊಳ್ಳೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ, ವಿಶೇಷವಾದ ದಿನ, ಈ ಒಂದು ಶುಭ ಸಮಯ, ಶುಭ ಅಪ್ಪ ಸಮಯದಲ್ಲಿ ನಾವು ನಿನ್ನನ್ನು ಪ್ರೀತಿಸಿ ನಿನ್ನ ಸನ್ನಿಧಿಗೆ ಬಂದಿರುವಂತಹ ನಿನ್ನ ಪ್ರಿಯ ಮಕ್ಕಳು ಅಪ್ಪ ಗಂಗೋತ್ರಿ ರಾಜಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅವರಿಬ್ಬರನ್ನು ಜೊತೆ ಮಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ಅವರ ದಾಂಪತ್ಯ ಜೀವನವನ್ನು ಆಶೀರ್ವದಿಸಿ ಕೊಟ್ಟಂತ ಈ ಒಂದು ಪ್ರೀತಿಯ ಮುದ್ದಾದ ಮಗು ಆರಾಧ್ಯಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗುವಿಗೆ ಆರಾಧ್ಯ ಎಂದು ನಾಮಕರಣ ಮಾಡ್ತಾ ಇದ್ದೇವೆ. ಮಗುವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. 127ನೇ ಕೀರ್ತನೆಯಲ್ಲಿ ನೋಡುವಾಗ ಗರ್ಭಫಲವು ಯೆಹೋವನು ಕೊಡುವ ಬಹುಮಾನವು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ಅದೇ ರೀತಿ 112ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ನೀತಿವಂತನ ಸಂತಾನವು ಶುಭ ಹೊಂದುವುದು ಎಂದು ನಿನ್ನ ವಾಕ್ಯ ಹೇಳುವಂತೆ, ಹೌದಪ್ಪ, ನೀತಿವಂತನಾದಂತ ನೆಹೆಮಿಯ ಮತ್ತು ರಾಜ ಅವರ ಅಪ್ಪ ಅವರ ಕುಟುಂಬದಲ್ಲಿ ನೀನು ಕೊಟ್ಟಂತ ಈ ಒಂದು ಸಂತಾನ ಶುಭವನ್ನು ಹೊಂದುವಂತೆ ನೀನು ಮಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ಗಂಗೋತ್ರಿ ರಾಜ ಶುಭ ಹೊಂದಿಕೊಂಡಿದ್ದಾರೆ, ಮುದ್ದಾದ ಮಗುವನ್ನು ಹೊಂದಿಕೊಂಡಿದ್ದಾರಪ್ಪ. ಕೊಟ್ಟಂತ ಮಗುವನ್ನು ಯೇಸಪ್ಪ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ನಿನ್ನ ನಾಮದಲ್ಲಿ ನಾವು ಪ್ರತಿಷ್ಠೆ ಮಾಡ್ತಾ ಇದ್ದೇವಪ್ಪ. ಈ ಮಗು ಆರಾಧ್ಯಳು ಬೆಳೆಯುವ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಿನ್ನ ಮಗಳಾಗಿ, ನಿನ್ನ ಸಾಕ್ಷಿ ಮಗಳಾಗಿ ಬೆಳೆಯುವಂತೆ ಸಹಾಯ ಮಾಡು. ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸುವಂತ ಜ್ಞಾನ ವಿವೇಕವನ್ನ ತಂದೆ ತಾಯಿ ಬಂಧು ಬಳಗಕ್ಕೆ ನೀನೇ ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಚಿಕ್ಕಂದಿನಿಂದಲೂ ನಿನ್ನ ವಾಕ್ಯದಲ್ಲಿ ಬೆಳೆಯಲಪ್ಪ ಈ ನಿನ್ನ ಮಗು. ಹೌದಪ್ಪ ತಂದೆ, ಈ ಮಗುವನ್ನ ಆರಾಧನೆಗಳನ್ನ ನಿನ್ನ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಆಶೀರ್ವಾದ, ಅನುಗ್ರಹ, ದಯ, ಕರುಣೆ, ಕೃಪೆಗಳಿಂದ ತುಂಬಿಸಿ ನಡೆಸಿ ಈ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಸಂತೋಷದಿಂದ ಅಪ್ಪ ಸಮಾಧಾನದಿಂದ ಇವರು 2 ಕುಟುಂಬಗಳು ಜೀವಿಸುವಂತೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯಲ್ಲಿ ತುಂಬಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ 91ನೇ ಕೀರ್ತನೆಯ 1ನೇ ವಾಕ್ಯ ಹೇಳುವ ಪ್ರಕಾರ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎನ್ನುವಂತೆ 2 ಕುಟುಂಬಗಳು ಮತ್ತು ಮಗು ಆರಾಧ್ಯರು ಕೂಡ ಅಪ್ಪ ನಿನ್ನ ಆಶ್ರಯದಲ್ಲಿ ಸದಾಕಾಲ ಸುರಕ್ಷಿತವಾಗಿರುವಂತೆ ಕಾಯ್ದು ಕಾಪಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ದೇವರ ಆಶೀರ್ವದಿಸಿದ್ದಾಯಿ. ಆರಾಧ್ಯ ಆರಾಧ್ಯ ಆರಾಧ್ಯ.